ಬಂದ್ಬಿಡ್ತು ಈ ಒಂದು ಯುದ್ಧನ ಗೆಲ್ಲಕ್ಕೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು, ನಾನು ಒಬ್ರು ಅನ್ಯಾಯ ಮಾಡಿಲ್ಲ. ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್. ಇವತ್ತು ನಾವು ಮಾಡ್ತಾ ಇದೀವಿ ನಮ್ಮ ಪರ್ಸನಲ್ ರೇಸಿಂಗ್ ಕಾರ್ ಟ್ರ್ಯಾಕ್ ಮಾಡ್ತಾ ಇದೀವಿ. ಇದು ರೇಸಿಂಗ್ ಕಾರ್ ಅಲ್ಲ, ಆಫ್ ರೋಡಿಂಗ್ ಕಾರು. ಅದಕ್ಕೋಸ್ಕರ ಆಫ್ ರೋಡಿಂಗ್ ಟ್ರ್ಯಾಕ್ ಮಾಡ್ತಾ ಇದೀವಿ. ಎಲ್ಲ ಇಲ್ಲಿ ಟ್ರ್ಯಾಕ್ ಮಾಡಿಬಿಟ್ಟು ಇದನ್ನ ಓಡಿಸೋಣ, ಹೇಗಿರುತ್ತೆ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೈನಲಿ ನಮ್ಮ ಒಂದು ಆಫ್ ರೋಡಿಂಗ್ ಟ್ರ್ಯಾಕ್ ರೆಡಿ ಆಗೋಯ್ತು. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಹಂಗೆ ಬಂದು ಈ ಟನಲ್ ಒಳಗಡೆ ಹೋಗ್ಬೇಕು. ಇದಂತೂ ಇಂಪಾಸಿಬಲ್ ಟನಲ್, ಯಾಕಂದ್ರೆ ಇಲ್ಲಿ ಒಂಚೂರು ಅಪ್ ಇದೆ, ಅದಕ್ಕೋಸ್ಕರ ಇಂಪಾಸಿಬಲ್. ಅಂಡ್ ಇಲ್ಲಿಂದ ಇಲ್ಲಿಗೆ ಲ್ಯಾಂಡ್ ಮಾಡಿ ಸ್ಟ್ರೈಟ್ ಬಂದು ಇಲ್ಲಿ ಒಂದು ರೌಂಡ್ ಆಗಬೇಕು. ಯಾವ ಆ್ಯಂಗಲಿಂದ ಪರವಾಗಿಲ್ಲ, ಒಂದು ರೌಂಡ್ ಆಗಬೇಕು. ತಿರ್ಗಾ ಇಲ್ಲಿಂದ ಬಂದು ಇಲ್ಲೇನು ರೌಂಡ್ ಹಾಕೋಷ್ಟೇ ಇಲ್ಲ, ಇಲ್ಲಿಂದ ಪಾಸ್ ಮಾಡೋದೇ ಕಷ್ಟ. ಇಲ್ಲಿಂದ ಪಾಸ್ ಮಾಡ್ಕೊಂಡು ಹಿಂಗೆ ಬಂದು ತಿರ್ಗಾ ಇಲ್ಲೊಂದು ಟನಲ್ ಇದೆ. ಈ ಟನಲಿಂದ ಈ ಸೈಡ್ ಬಂದು ಹೀಗೆ ಬಂದು ಇಲ್ಲಿ ಡೌನ್ ಇಳಿಸಿ ತಿರ್ಗಾ ಈ ಕಡೆಯಿಂದ ಆರಾಮಾರ್ಕ್ ಇದೆ ನೋಡಿ, ಹಿಂಗೆ ಹೋಗ್ಬೇಕು. ಇಲ್ಲಿಂದ ಜಂಪ್ ಮಾಡಿ ಇಲ್ಲಿ ಲ್ಯಾಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ತಿರ್ಗಾ ಒಂದು ಅಪ್ ಇದೆ, ಇಲ್ಲಿ ಅಪ್ಪ ಹಚ್ಬಿಟ್ಟು ಇಲ್ಲಿ ಡೌನ್, ಇದರಿಂದ ಹಚ್ಚೋದು. ಆದ್ಮೇಲೆ ಇಲ್ಲಿಂದ ಇಳಿಸಿದ್ರೆ ಇಲ್ಲಿ ಟಚ್ ಆದ್ರೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಇದು ತುಂಬಾ ಚಿಕ್ಕಿದೆ, ಕಾರು ತುಂಬಾ ಸ್ಟೇಬಲ್ ಇಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ ಟಚ್ ಆದ್ರೆ ಏನು ತೊಂದರೆ ಇಲ್ಲ. ಸರಿ ಆಯ್ತು. ಇಳಿಸ್ಬಿಟ್ಟು ಇನ್ನು ಅಪ್ಪ ಹಚ್ಬಿಟ್ಟು ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್ ಆಗೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಫುಲ್ ಮಡ್ ರೋಡ್ ಇದು. ಈ ಕಡೆಯಿಂದ ಟರ್ನ್ ತಗೊಂಡು ಸ್ಟ್ರೈಟ್ ಬರ್ಬೇಕು ಇಲ್ಲಿಂದ. ಹೀಗೆ ಮತ್ತೆ ಸ್ಟಾರ್ಟಿಂಗ್ ಕಡೆ ಬರ್ತೀರಾ, ಆದ್ರೆ ಈ ಟನಲ್ ಹೋಗಂಗಿಲ್ಲ, ಹೀಗೆ ತಿರ್ಸ್ಕೊಬೇಕು ಯೂಟರ್ನು. ಈ ತರ ಇಲ್ಲಿಂದ ಯೂಟರ್ನ್ ಮಾಡ್ಕೊಂಡು ಸೀದಾ ಬರಬೇಕು. ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಅಲ್ಲಲ್ಲ ಇಲ್ಲಿ ಫಿನಿಶ್ ಇದೆಯಲ್ಲ, ಈ ಫಿನಿಶ್ ನಿಲ್ಲಿಸ್ಬೇಕು. ಗೈಸ್ ಬನ್ನಿ ಇವಾಗ ಒಬ್ಬೊಬ್ಬರೇ ಆಡೋಕೆ ಸ್ಟಾರ್ಟ್ ಮಾಡೋಣ. ಗೈಸ್ ಒಂದ್ಸರಿ ನಿಮ್ಗೆ ಇನ್ನೂ ಅರ್ಥ ಆಗಿದೆ ಅಂದರೆ ಒಂದ್ಸರಿ ಸ್ಟಾರ್ಟ್ಸ್ ಮಾಡ್ಕೊಂಬನ್ನಿ. ಬಂದ್ಬಿಡ್ತು ಈ ಒಂದು ಯುದ್ಧನ ಗೆಲ್ಲಕ್ಕೆ. ಈ ಯುದ್ಧನ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು, ನಾನು ಒಬ್ರು ಅನ್ಯಾಯ ಮಾಡಿಲ್ಲ. ಯಾರು ಹ್ಯಾಂಡಲ್ ಮಾಡ್ತೀರಾ ಫಸ್ಟ್? ನಾನು. ಓಕೆ ಗೈಸ್, ಫಸ್ಟ್ ಏನ್ ಮಾಡ್ದಾನಂತೆ, ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಗೊತ್ತಿದೆಯಲ್ಲ ರೂಲ್ಸ್ ಎಲ್ಲ? ಈ ಒಂದು ಪೈಪ್ಗಳು ಅಥವಾ ಇಟ್ಟರೆ ಒಂದು ಡಿವೈಡರ್ ತರ ಇಟ್ಟಿರೋದು ಯಾವ ಟಚ್ ಆಗ್ಬಾರ್ದು. ಓಕೆ, ಅದೊಂದು ಬಿಟ್ಟು ಅದು ಸಣ್ಣ ಇರೋದಕ್ಕೋಸ್ಕರ ಅದೊಂದು ಎಕ್ಸ್ಕ್ಯೂಸ್ ಕೊಡ್ತಾರೆ. ಅದು ಯಾವುದು ಟಚ್ ಆಗ್ಬಾರ್ದು. ಮೋಸ್ಟ್ಲಿ ಅಲ್ಲೇ ಟಚ್ ಆದ್ರೆ ಮತ್ತೆ ಇನ್ನೊಂದು ಚಾನ್ಸ್, ಇನ್ನೊಂದ್ಸರಿ ನಿನ್ ಚಾನ್ಸ್ ಬರುತ್ತೆ. ಓಕೆ, ಅವ್ರು ವಿನ್ ಆದ್ರೆ ಅವ್ರು ವಿನ್ ಅಷ್ಟೇ, ಎಂಡ್ ಆಗೋದು ಗೇಮು. ಓಕೆ, ನಾವಿಬ್ರು ಮಾಡ್ಬಿಟ್ರೆ, ನೀವಿಬ್ರು ಮಾಡ್ಬಿಟ್ರೆ ಯಾರು ಸೆಕೆಂಡ್ಸ್ ಕಮ್ಮಿ ಮಾಡಿದಾರೋ ಅವ್ರಿಗೆ ವಿನ್. ಓಕೆ, ಯಾರು ಜಾಸ್ತಿ ತಗೊಂಡಿದಾರೋ ಅವ್ರು ಔಟ್. ಅಲ್ಲ, ನನ್ಗೊಂದು ಡೌಟ್, ಅಲ್ಲೇ ಎಂಪ್ ಐತಲ್ಲ, ಅಲ್ಲಿ ಬಿದ್ದರೆ ಅಷ್ಟೇ ಇನ್ನೊಂದು ಚಾನ್ಸ್, ಮತ್ತೆ ಇನ್ನೊಬ್ರು ಬರ್ತಾರೆ. ಓಕೆ ಅಷ್ಟೇ, ಒಂದೇ ಸರಿ ಹೊಟ್ಟದ. ನೆಕ್ಸ್ಟ್ ಇವಾಗ ವಿನ್ ಆಡ್ತೀಯಾ? ಗೈಸ್ ಇವಾಗ ನೆಕ್ಸ್ಟ್ ವಿಷ್ಣು ಆಡ್ತಾನೆ. ಗೈಸ್ ಇವಾಗ ವಿಷ್ಣು ಟರ್ನು, ನೋಡೋಣ ಇವನು ಎಷ್ಟೊತ್ತಿಗೆ ಮಾಡ್ತಾನೆ. ಮೇನ್ ಇದೆ ಟಾಸ್ಕ್ ಅಂದರೆ. ಓಹೋ, ತುಂಬ ಕಷ್ಟ ಇದು. ಓಕೆ ಓಕೆ, ವಾವ್, ಸೂಪರ್. ಇನ್ನೊಂದು ರೌಂಡ್ ಹೊಡಿಬೇಕು, ಟಚ್ ಆಗಿದ್ರೆ ಔಟು.
ಒಂದು ಕಾರ್ನ ಆಕ್ಸಿಡೆಂಟ್ ಮಾಡಾಕ್ದ. ಓಕೆ ಪರ್ಫೆಕ್ಟ್. ಕಾರ್ ಅಡ್ಡ ಐತೆ. ಗೈಸ್ ವಿಷ್ಣು ಆಗಲ್ಲ ಇವಾಗ ನಂತರ್ನು. ನಾನು ಯಾವಾಗ ಔಟ್ ಆಗ್ತೀನಿ. ಓಕೆ ಅದನ್ನು ಸ್ಟಾರ್ಟ್ ಮಾಡೋಣ. ನಂತರ ನೋಡೋಣ ಗೆಲ್ತಾನೆ ಇಲ್ವಾ ನೋಡೋಣ. ಗೈಸ್ ಅರ್ಜೆಂಟ್ ಇಲ್ಲ, ನಿಧಾನ ಹೋಗೋಣ. ಗೆಲ್ತೀಯಲ್ಲ? ನೋಡೋಣ. ಇದು ತುಂಬ ಕಷ್ಟ ಆಯ್ತು ಇದು. ಜಾಸ್ತಿ ಕಷ್ಟ ಇನ್ನೇ ಸ್ವಲ್ಪ. ನೀವು ಸುಮ್ಮನೆ ಯಾಕೆ ನಿಂಗೆ ಗೆಲ್ಲಕ್ಕೆ ಇಷ್ಟ ಇಲ್ಲ? ಹೇ ಗೆಲ್ಬೇಕು. ಯಾ ಓಹ್ ಯಸ್ ಪರ್ಫೆಕ್ಟ್. ಔಟ್. ಗೈಸ್ ಫಸ್ಟ್ ಈ ಟನಲ್ ಹರ್ಸೋದೇ ಕಷ್ಟ. ಆ್ಯಂಡ್ ಇಲ್ಲಿಂದ ಈ ಕಡೆ ಹೊರಟೋದ್ರೆ ಒಳ್ಳೆ ಬೇಜಾರಾಗ್ಬಿಡುತ್ತೆ. ಮತ್ತೆ ಆನ್ ಟರ್ನ್ ಬಂದಿದೆ, ನೋಡೋಣ. ಗೈಸ್ ಫಸ್ಟಿಂದ ತಿರ್ಗಾ ಇಮ್ರಾನ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಸೆಕೆಂಡ್ ರೌಂಡ್ ಇದು. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಟ್ರ್ಯಾಕ್ ಕೂಡ. ಅಲ್ಲಿವರೆಗೆ ಹೋಗೋದು ತುಂಬ ಕಷ್ಟ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡೋ. ಗೈಸ್ ಮೂವ್ ಆಯಿತು. ಮಾತು ಮುಂಚೆ ಅಲ್ಲಿಗೆ ಔಟ್ ಆಗ್ತಾವನೆ ವಿಷ್ಣು. ಗೈಸ್ ಮತ್ತೆ ಇಷ್ಟು ಟರ್ನ್. ಗೈಸ್ ನಾನೇ ಗೈಸ್ ಅಲ್ಲಿ ಹೋಗಿದ್ದು ರೌಂಡ್ ಬಂದಲ್ಲಿ. ಶಟ್. ಏನ್ ಗೈಸ್ ಟಫ್ ಇದೆ ಅಂದ್ರೆ ಒಂಚೂರು ಟೆಚ್ಚಾದ್ರೆ ಔಟ್. ಮತ್ತೆ ನನ್ನ ಟರ್ಮ್ ಇದೆ. ಸೆಕೆಂಡ್ ರೋಡಲ್ಲಿ ಲಾಸ್ಟ್ ಪರ್ಸನ್. ಫಸ್ಟೇ ಇಂಟಿಗೆ ಹೋದ. ನೋಡೋಣ ಈಗ ತಾನು ಟಚ್ ಆಗೋದು ಆಗ್ಬೋದು. ಎಷ್ಟು ಫುಲ್ಲಾಗಿ ಆಡ್ಬೇಕು. ಆಗದ ಏನಂದ್ರೆ ಎಕ್ಸೈಟ್ ಕೊಟ್ಟಿದ ತಕ್ಷಣ ಸ್ಪೀಡ್ ಹೊರಟೋಗುತ್ತೆ. ಇಲ್ಲೇ ನಂಗೆ ಡೇಂಜರ್ ಸ್ಪಾಟ್ ಅಂದ್ರೆ ಇದು. ಯಸ್ ತಿರ್ಗಾ ಈಚೆ ಬರ್ತಾನೆ ನೋಡಿದ. ಹೋಗ್ತಾನೆ ತಿರುಗಿ ಹೋಗ್ತಾನೆ. ಅಯ್ಯೋ ಇನ್ನಿಗೆ ಬಂದಪ್ಪ ಇದು ಊಟ ನೋಡಿತ್ತು. ಓಕೆ ಹೆಚ್ಚಾಗಿದೆ ಇವಾಗ ಇದನ್ನು ರಿವರ್ಸ್ ಹೊಡೆಯೋದು. ಇಲ್ಲ ಹೊಡ್ಕೊ ಹಂಗೆ. ಲೇ ಅದು ಒಂಚೂರು ಮಿಸ್ಟೇಕ್ ಆದ್ರೆ ಹೋಯ್ತು. ಗೆಲ್ಬೇಕಾದ್ರೆ ಅಯ್ಯೋ ಇದು ಯಾರ ಕುತ್ಕೊಂಡ್ಬಿಟ್ಟೆ. ಇದಲ್ಲೇ ಟೈಮ್ ಮಾಡ್ಬಿಟ್ರೆ ನಲ್ಲೇ ದೊಡ್ಡಿದ್ರೆ ಬಂದಂಗೆ ಆಯ್ತು. ಓಕೆ ಇಲ್ಲಿವರೆಗೂ ವಿಷ್ಣು ಒಬ್ಬನು ಬಂದಿದ್ದ. ನಾನು ಬಂದಿದ್ದೀನಿ. ಇನ್ನೊಂದಂತೂ ಅಲ್ಲೇ ಸ್ಟಾಕ್ ಆಗ್ತಾವನೆ. ಇದಂತೂ ಕಂಟ್ರೋಲ್ ಮಾಡೋದೇ ಕಷ್ಟ. ನಾವು ಮೂರನೇ ರೌಂಡ್ ಬಂದ್ಬಿಟ್ಟು ನಾವು ಒಬ್ರು ಬಂದಿಲ್ಲ. ಗೈಸ್ ನಾನು ಮತ್ತೆ ವಿಷ್ಣು ಒಂದೇ ಲೆವೆಲಲ್ಲಿ ಇದ್ದೀವಿ. ಮತ್ತೆ ಇವಾಗ ಇಮ್ರಾನ್ ಟರ್ನ್. ರೌಂಡ್ 3. ಅಬ್ಬಾ ಗಾಳಿ
ಇರಿ ಔಟ್ ಆತಾನ ಇವಾಗ. ಇವಾಗ ಇಮ್ರಾನ್ ಬಂದಲ್ಲ. ಓಕೆ, ಟಚ್ ಆದರೆ ಔಟೇ, ದಳ ಕಟ್ಕೊಂಬಿಡ. ಓಕೆ ಔಟ್ ನೋಡು ಇಲ್ಲೇ ಐತೆ. ಔಟ್. ಓಯ್ ಔಟ್ ಆಗ ಔಟ್. ವಿಡಿಯೋ ತೋರಿಸ್ಬೇಕಾ? ಮತ್ತೆ ಇವಾಗ ಸೆಕೆಂಡ್ ವಿಷ್ಣು ಅದು ಸೆಟಪ್ ರೆಡಿ. ಓಕೆ, ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ವಿಷ್ಣುದು ಮತ್ತೆ ಯುದ್ಧ. ನೋಡ್ರಿ ಗಾಯ್ಸ್, ಫಸ್ಟೇ ಧುಮುಕ್. ಬಾಯ್ ಹಾಕದ ಅಡ್ಡ ಬಾಯ್ ಹಾಕದ. ಯಾರು ಕಮ್ಯುನಿಟಿ ಮಾಡ್ತಿಲ್ಲ ಗೈಸ್, ಯಾಕೋ ಗೊತ್ತಿಲ್ಲ. ಹೋಗ್ತಾನೆ ಗೈಸ್, ಧುಮುಕ್ ಅಂತ ಬಿದ್ದೋಗ್ತಾನೆ ವಿವಾಸ್. ಹೋದ ಪರ್ಫೆಕ್ಟ್. ವಾವ್, ಸೂಪರ್. ಓಕೆ, ಇವಾಗ ಒಂಚೂರು ಟಚ್ ಆಗಿ ಮಾಡ್ದು. ವಾವ್, ಇವಾಗ ಇದೇನು ಪಾಸ್ ಮಾಡ್ಬೇಕು ಇಲ್ಲಿಂದ. ಅಲ್ಲೇನು ರೌಂಡ್ ಇಲ್ಲ. ಜಸ್ಟ್ ಮಿಸ್ಸು. ಗ್ಯಾಪಲ್ಲಿ ಲೆಫ್ಟ್ ರೈಟ್ ನೋಡ್ಕೋತ. ಓಕೆ, ಸೂಪರ್. ಇನ್ನೊಂದು ಟನಲ್ ಎಂಟ್ರಿ ಅದ. ಸ್ವಲ್ಪ ಟಚ್ ಆದ್ರೂ ಆಟನೇ ಚೇಂಜ್ ಆಗೋಗುತ್ತೆ. ಫುಲ್ಲು. ಓಕೆ, ಪರ್ಫೆಕ್ಟ್. ಗೈಸ್, ವಿಷ್ಣು ಮುಂದೆ ಇದ್ದಾನೆ. ನಾನು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀನಿ, ಇವ್ನು ಥರ್ಡ್ ಪ್ಲೇಸಲ್ಲಿ ಇದ್ದಾನೆ ಇಮ್ರಾನ್. ಸೂಪರ್. ನಾನು ಅನ್ಕೊಂಡಿಲ್ಲ ಇಷ್ಟು ಬೇಗ ಔಟ್ ಆಗ್ತೀನಿ. ಬಾ ಇನ್ನೇನು ವಿನ್ ಆಗೋದಲ್ಲ ವಿಷ್ಣು. ಮೇನ್ ಅಲ್ಲಿರೋದು. ಪ್ರಾಕ್ಟೀಸ್ ಮಾಡಿದ. ನಾನು ಹೇಳಿಲ್ಲ ಇದೊಂಚೂರು ಮಿಸ್ಟೇಕ್ ಆಗೋ ವಯಸ್ಸು ಆಟ ಅಂತ. ಗೈಸ್, ತಿರ್ಗಾ ನನ್ನ ಟರ್ನ್ ಬಂದಿದೆ. ನೋಡೋಣ ಗೈಸ್, ಒಂದು ಟರ್ನ್ ಫಸ್ಟ್ ಇವ್ನು ಬಂದು ನಾನು ನೆಕ್ಸ್ಟ್ ಬರ್ತೀನಿ ಅಂತ. ಯಾಕಂದ್ರೆ ಇಲ್ಲಿವರೆಗೆ ಬಂದ ಅಂದರೆ ನಾನು ಇಲ್ಲಿವರೆಗೆ ಬರ್ತೀನಿ. ಗೈಸ್, ರೌಂಡ್ 4. ರೌಂಡ್ 3. ರೌಂಡ್ 4 ರೌಂಡ್ 3 ಗೈಸ್. ಇಲ್ಲೆಲ್ಲ ಈಗ ಮಾಡ್ಬಿಡ್ತೀನಿ. ಟನಲ್ಲೇ ಮೆಯ್ನ್. ಗೈಸ್, ಹೊಗೆ ಬಿಡ್ಕೊಂಡು ಹೋಗ್ತೇ ನಮ್ಮ ಕಾರು. ಪರ್ಫೆಕ್ಟ್ ಆಗೋಗಿದೆ. ಗಾಡಿ ಫೈನಲಿ ಒಂದು ಟಾಸ್ಕ್ ಅಂತೂ ಕಂಪ್ಲೀಟ್ ಆಗಿದೆ ಟನಲ್ದು. ಇವಾಗ ಈ ರೌಂಡ್ ಹೊಡಿಯೋದಿರೋದು. ಮಿಸ್ಟೇಕ್ ಮಾಡೋಕ್ಕೂ ಆಗಲ್ಲ ಇದರಲ್ಲಿ. ಸೆಕೆಂಡ್ ಟಾಸ್ಕ್ ಕಂಪ್ಲೀಟ್. ಆರಾಮಾಗಿ ಹೊರಟೋಗುತ್ತೆ. ಓಕೆ, ಸೆಕೆಂಡ್ ಟನಲ್ಗೆ ಬಂದೆ.
ನಾನು ಹೇಳಿದ್ವಾ ವಿಷ್ಣು ಪಾಸ್ ಮಾಡ್ಬಿಟ್ರಿ ಇವೆಲ್ಲ ನಾನೇ ಮಾಡಾಕ್ತೀನಿ ಅವನೇ ಯಾಕೋ ಫೈನಲಿ ಇದಾಗಿದೆ ಇನ್ನು ಈ ಕಡೆ ಬಂದಿದ್ದ ವಾವ್ ವಾ 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 ಬಾಬಾ ಜಂಪ್ ಹೊಡಿತು ಇಲ್ಲಿ ಬಂದೇ ಇಲ್ಲ ಅಂದ್ರೆ ಓ ಎಸ್ ಅಲ್ಲೇ ಸಿಗಾಕೊಂಡ್ರೆ ಔಟ್ ಹೇಳಿದ್ದೀನಿ, ತೆಗಂಗಿಲ್ಲ. ಸಿಗಾಕೊಂತಲ್ಲ ಇದು. 2 seconds, 5 seconds ಕೊಡ್ತೀರಿ. 5 4 3 2 1 ಔಟ್ ಗೈಸ್. ಓ ಶಟ್ ಮ್ಯಾನ್, ಸ್ವಲ್ಪದಲ್ಲಿ ಔಟ್ ಆಗೋದ್ನಲ್ಲ. 4th ರೌಂಡ್ ಇದೇನು 10 ರೌಂಡ್ ಹೊರಟೋಗುತ್ತೇನಲ್ವಾ? ನಾನೇ ವಿನ್ ಆಗೋದು, ಯಾರು ತಿರ್ಗಾ ಆಡಕ್ಕೆ ಕೊಡಲ್ಲ. ಓಹೋ, ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಓಕೆ ಸ್ಟಾರ್ಟ್ ಮಾಡೋ. ಔಟ್. ಏನ ಡೈಲಾಗ್, ಏನು ಡೈಲಾಗ? ಅಯ್ಯೋ, ಒಂದು ಸತಿ ನನ್ನ ಅಲ್ಲಿ ಚಾನಲ್ ಪಾಸ್ ಮಾಡೋ ನೀನು. ಮಾಡ್ಬಿಡ್ತೀನಿ ಕಡ. ಮೋಸ ಆಯ್ತಾ? ಸ್ಟಾರ್ಟ್ ಮಾಡ್ಲಾ? ಇಲ್ಲಿ ತಲೆ ಇರ್ಬೇಕು, ಇಲ್ಲಿ ತಲೆ. ಸ್ಟಾರ್ಟ್ ಮಾಡ್ಲಾ? ಓಕೆ, ಈ ತಲೆಯಲ್ಲಿ ಮೆದ್ಲಿರ್ಬೇಕು. ಓಕೆ ಸ್ಟಾರ್ಟ್ ಮಾಡು. ಇದೆಲ್ಲ ನಾವು ಇಬ್ಬರು ಈಸಿಯಾಗಿ ಮಾಡಾಕ್ತೀವಿ. ಅಲ್ಲೇ ಏನು ಅದು ಟಚ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಿ. ಓಕೆ ಇವಾಗ ನೋಡೋ ಸತ್ತೋಗ್ತಾನೆ. ನೀನು ಮಾಡಬೇಕಪ್ಪ. ಓ ಸಿಗಾಕಂತ ಇಲ್ಲ. ಓಕೆ 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 ಓಕೆ. ಇಲ್ಲ ಅಲ್ಲಿದೆ, ಹೌದು ಹೋಗಿತ್ತಾ? ಇಲ್ಲ ಮ್ಯಾಟ್ ಎಷ್ಟೈತೆ ಅಷ್ಟೈತೆ. ಗೈಸ್ ಇವ್ರು ಏನಂದ್ರೆ ಔಟ್ ಆಗೋದ? ನೀನೇ ಕೆಡ್ಸ್ಕೊಂಡ್ಬಿಟ್ಟಲ್ಲೋ. ತೀರ್ಮಾನ ಏನು ಇಲ್ಲ ಅಂದ್ರೆ ಓಕೆ ತಗೊಳ್ಳಿ ಗೈಸ್. ಹೊತ್ತು ನಾನು 4th ರೌಂಡಲ್ಲಿ ಲಾಸ್ಟ್ ಪರ್ಸನ್ ಇವರು. ಇಲ್ಲಿ ತೋರ್ಸ ಗೈಸ್, ನೋಡ್ರಿ ತಿರ್ಗಾ ಅವನು ಬಂದು ಅಂತ ಹೋಗ್ತಾನೆ ಗೈಸ್. ಗೈಸ್ ಫೈನಲಿ 10 ರೌಂಡ್ಸ್ ಆಯಿತು. ಇವಾಗ ಒಂದು ಸಣ್ಣ ಚೇಂಜಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಿಸಿಲು ಅವ್ರೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವಾಗ ಟಚ್ ಮಾಡ್ಬೋದು. ಆದರೆ ಒಂದು ಟ್ವಿಸ್ಟ್ ಏನಂದರೆ 10 seconds ಲೆಸ್ ಆಗುತ್ತೆ. ಟೈಮಿಂಗ್ ಆನ್ ಆಗಿರುತ್ತೆ. 10 seconds ಲೆಸ್ ಆಗುತ್ತಾ ಇಮ್ರಾನ್? ಎಷ್ಟು ಆಗ್ಬೋದು? ನೀವು ಹೆಸರು ಟಚ್ ಮಾಡ್ಕೊಬೋದು, ಬಟ್ 10 seconds ಲೆಸ್ ಆಗ್ತಾ ಇರುತ್ತೆ. ಓಕೆ ಓಕೆ ಡನ್ನಾ? ಓಕೆ ಡನ್. ಓಕೆ ಗೈಸ್ ಬನ್ನಿ, ಇದು ಲಾಸ್ಟ್ ರೌಂಡ್. ಓಕೆ ಎಷ್ಟೋ ಟಚ್ ಮಾಡ್ಕೊಂಡು 10 seconds ಪಕ್ಕ ಲೆಸ್ ಆಗೇ ಆಗುತ್ತೆ. ಯಾವ ಮೋಸನೂ ಇಲ್ಲ. ಓಕೆ Final round. ಫಸ್ಟೇ ಮತ್ತೆ ಲಾಸ್ಟ್ ರೌಂಡು ಸ್ಟಾರ್ಟ್ ಆಗಿದೆ. ಟಚ್ ಮಾಡ್ಕೊಬೋದು. ಟೈಮಿಂಗ್ ಸ್ಟಾರ್ಟ್ ಆಗಿದೆಯಾ? ಓಕೆ ನಿಮ್ಮ ಟನಲ್ ಟಚ್ ಮಾಡಕ್ಕೆ ಕೊಟ್ಟಿದ್ರೆ ಟನಲ್ ಕ್ರಾಸ್ ಮಾಡಿಬಿಡೋಣ ನೋಡೋಣ.
ನೋಡು ನೋಡ್ಕೊಬೋದು. ಮಾಡ್ಕೊಬೋದು. 10 ಸೆಕೆಂಡ್ ಲೆಸ್ ಮಾಡ್ಕೊಬೋದು. ಒಂದು ಲೆಕ್ಕ ಹಾಕೋ. ಔಟ್ ಯಾಕೆ ಹೇಳ, ಇದು ಬೇಕಾ ನಿಂಗೆ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತಗ ಕೊಡು. ಆಮೇಲೆ ನಂದೆ ಗೈಸ್ ಎಷ್ಟು ಸಖತವಾಗಿ ಎಷ್ಟೇ ಸೋತಾಗಿದೆಯಾ, ಸೋತಾಗಿದೆಯಾ. ಇಲ್ಲಿಗೆ ಬಂದು ಸೋತಾಗ್ತಾವ ಸರಿ ಬಂದು. ಓಕೆ, ಫೈನಲ್ ರೌಂಡ್. ಸೆಕೆಂಡ್ ಪರ್ಸನ್ ಸ್ಟಾರ್ಟ್ ಆಗೈತಾ? ಇಲ್ಲೇ 4 ಸೆಕೆಂಡ್ ಮಾಡ್ಬಿಟ್ಟು 5 ಸೆಕೆಂಡ್ ಇಲ್ಲೇ ಮಾಡ್ಬಿಟ್ಟಾಗ. ಆ ಸೆಕೆಂಡ್ಸ್ ಎಲ್ಲ ತಲೆ ಕಟ್ಸ್ಕೊಂಬೇಡ. ಎಷ್ಟು ಹೆಚ್ಕೊಂಡಿದ್ದು ಅದು ಮಾತು. ಅಷ್ಟೇ ತಿಕ್ಕೊಂಡ್ಬಾಗಿ. ಓವರ್, ಗೇಮ್ ಓವರ್. ಇಲ್ಲ ಓ ಡಿವೈಡರು ತೆಗಿತೀನಿ 10 ಸೆಕೆಂಡ್ಸ್ ಅಲ್ಲಿ ತೆಗಿಯ ಟೈಮರ್ ಸ್ಟಾರ್ಟ್ ಮಾಡಿದ್ದೀನಿ. ತೆಗಿಯ, ಕೈ ಇಟ್ಕೊಂಬೋದು. ತೆಗ್ದೇ ಬಿಟ್ಟೆ. ಹ್ಞೂ ಹಂಗೆ ತೆಗ್ದಿಲ್ಲ ನಾನು, ಕೈ ಮುಟ್ಟಿಲ್ಲಪ್ಪ, ಹ್ಞೂ ಹಂಗೆ ತೆಗ್ದಿದ್ದೀನಿ. ಕ್ಲೀನಾಗಿ ಇಡಲಿ ಅದು. ಅದಕ್ಕೆ ರೌಂಡ್ ಹೊಡೆದಿಲ್ಲ. ಆಗಾಯ್ತು ಬಿಡ, ಅಷ್ಟೇ ಬಿಡು. ಫೈನಲ್ ರೌಂಡ್, ಫೈನಲ್. ನಾನು ಟಚ್ ಮಾಡ್ತೀನಿ. ಟೆಸ್ಟ್ ಮಾಡಿದ್ರೆ ಮಾಡ್ಕೋ. ಟನಲ್ ಹೋಯ್ತು ಆ ಕಡೆ, ಟನಲ್ ಹೋಯ್ತು. ಫುಲ್ ಗಾಳಿ ಇದೆ ಗೈಸ್. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನೆಕ್ಸ್ಟ್ ಟೈಮ್ ಬರುತ್ತೆ ಗೈಸ್. ನಾನು ಕಂಪ್ಲೀಟ್ ಮಾಡಾಕ್ತೀನಿ. ಏನು ಇದು ನಾನು ಅಪ್ಲೋಡ್ ಮಾಡಾಕ್ತೀನಿ ಲಾಸ್ಟ್ ಪರ್ಸನ್. ನಾನು ಇದಾಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ನೆಕ್ಸ್ಟ್ ರೌಂಡ್ ಕಂಪ್ಲೀಟ್ ಇದು ಮಾಡ್ಬಿಡ್ತೀನಿ. ಸರಿ, ಟೈಮರ್ ಆನ್ ಮಾಡ್ಕೊಡು. ಇದು ಮಾಡ್ಕೊಂಡು ಟೈಮರ್. ಈ ಸಲ ಯಾರು ಔಟ್ ಆಗ್ಲಿ ಬಿಡ್ಲಿ ವಿನ್ ಆಗ್ಲಿ ಇದೆ ಗೈಸ್ ಲಾಸ್ಟ್. ಟಚ್ ಮಾಡ್ತೀನಪ್ಪ. ಮಾಡ್ಕೋ. 10 ಸೆಕೆಂಡ್ ಮೈನಸ್ ಮಾಡ್ಕೊಂಡ್ರು. ನಾವು ಇವಾಗ ಆಡಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ಲ ಮಿತಿನ. ಇಲ್ಲ ಮಾಡ್ಬೇಕು ಅಷ್ಟೇ. ಹೇಳಿದ್ಯಾ ಮುಟ್ಟ? ಕಂಟಿನ್ಯೂ ಮಾಡಲ್ಲ ಮಚ್ಚಿ. ಇಲ್ಲ ಮುಟ್ಟ. ಸರಿ ಮುಟ್ಕೊಡು. ಕಟ್ಟ. ಇಲ್ಲೇ ಇಟ್ಕೊಂಡ್ರು. ಆಯ್ತು ಗೈಸ್, ಇದೆ ಅಷ್ಟೇನಪ್ಪ. ಇಲ್ಲ ಲಾಸ್ಟ್ ಅಷ್ಟೇ, ಟಚ್ ಮಾಡಂಗಿಲ್ಲ ಗೈಸ್. ಇಲ್ಲ ಮಾಡಲ್ಲ. ಆಪ್ಷನ್ ತಗೋಬಿಟ್ಟ. ನಿಧಾನ ಕೊಡಲಿ ಮಿತಿನ. ಸ್ಪೀಡ್ ಇರ್ಬೇಕು. ವಾ, ಫಸ್ಟ್ ಟೈಮ್ ಇಲ್ಲಿವರೆಗೆ ಬಂದಿದ್ದೀನಿ. ಇಲ್ಲಿ ಡಗ್ ಡಗ್ ಅನ್ಸೈತೆ ಗಾಡಿ. ಎಸ್. ಓಹೋ ಬಂದೆ ಗಾಯ್ಸ್, ಬಂದ್ಬಿಟ್ಟೆ ಗಾಯ್ಸ್. ನಿಮ್ಮ ಒಂದು ಔಟ್ ಆಗಿದ್ದಾಗಲಿ ನಂಗೆ ಗಾಡಿ ಸ್ಟೇ ಆಗ್ತಲ್ಲ. ಇಲ್ಲಿ ಟಚ್ ಆದ್ರೆ ಔಟ್, ಟಚ್ ಆಗಿ ಔಟ್ ಗಾಯ್ಸ್. ಟೋಟಲ್ ಆಗಿ ಅವನು ಸಮಾಧಾನ ಕಾಡ್ತಾ ಇದ್ದಾನೆ. ಇಲ್ವೋ ಟಚ್ ಮಾಡಿದಾನೆ. ಇಲ್ಲ ಔಟ್, ಎಲ್ಲ ಔಟ್. ಪಾರ್ಟ್ 2 ಗೈಸ್. ಇದೇನ ಇದೆ, ಬಂದಲ್ಲ ಕ್ಲೀನಾಗಿ ಬಂದಲ್ಲ.
ಗೈಸ್ ಫೈನಲಿ ಫಿನಿಶ್ ಮಾಡಾಕ್ಬಿಟ್ಟೆ ವಿನ್ನರ್. ಗೈಸ್ ಬಂದಿದ್ದಾನೆ, ಬಟ್ ಆದ್ರೆ ಟಚ್ ಮಾಡಿ ಅಲ್ಲಿ ಟಚ್ ಮಾಡಿದ್ದಾನೆ ಗೈಸ್. ಹೇಳಿ ಇಲ್ಲಿ ಟಚ್ ಮಾಡಿಬಿಟ್ಟ, ಇಲ್ಲ ಅಂದಿದ್ರೆ ವಿನ್ ಆಗ್ತಿದ್ದ. ಇವಾಗ ಫುಲ್ಲು ಬಿಸಿಲಿದೆ ಗೈಸ್, ಆಡಕ್ಕಂತೂ ಆಗಲ್ಲ, ಫುಲ್ಲು ವೀಕ್ ಹೋಗಿದ್ದೀರಿ. ಅದಕ್ಕೆ ಇದಕ್ಕಿಂತ ಚೆನ್ನಾಗಿರುತ್ತೆ ಟ್ರ್ಯಾಕ್ ನೆಕ್ಸ್ಟ್ ಪಾರ್ಟ್ 2. ಗೈಸ್ ಇದು ಇಲ್ಲಿ ಮಾಡಲ್ಲ, ಗ್ರೌಂಡ್ ಅಲ್ಲಿ ಮಾಡಿದ್ವಿ. ಗ್ರೌಂಡ್ ಅಲ್ಲಿ ಇಲ್ಲ, ಇಲ್ಲಿ ಮಡ್ ಪಕ್ಕ ಗೈಸ್ ಫುಲ್ Extreme off-roading. ಎಕ್ಸ್ಟ್ರೀಮ್ ಆಗಿರುತ್ತೆ ಗೈಸ್. ಕಾರ್ ಮುಂದಕ್ಕೆ ಗೈಸ್ ಹೋಗ್ಲಿ ಬಿಡ್ಲಿ ಗೈಸ್, ನಾವು ಪಕ್ಕ ವಿನ್ ಆಗ್ತೀರಿ ನೆಕ್ಸ್ಟ್ ಅಲ್ಲಿ ಪಕ್ಕ ಎಕ್ಸ್ಟ್ರೀಮ್. ಗೈಸ್ ಅಂದ್ರೆ ಇದು ತುಂಬಾ ಸಾಥ್ ಕೊಟ್ಟಿದೆ ಇದು ಪಾಪ. ಅಗಳಿ ಗೈಸ್ ಬಿಸಿಲಲ್ಲಿ ಇದು ಫುಲ್ ಇದಿಲ್ಲ ಅಂದಿದ್ರೆ ಈ ವಿಡಿಯೋನೇ ಆಗ್ತಿರ್ಲಿಲ್ಲ ಗೈಸ್. ಸುಮಾರು ವಿಡಿಯೋ ಸುಮಾರು ವಿಡಿಯೋ ಅಲ್ಲಿ ಪಾಪ ಸಾಥ್ ಕೊಟ್ಟಿದೆ ಗೈಸ್ ತೋರಿಸ್ತೀನಿ. ಯಾವ್ದ್ರ ತೊಂದ್ರೆ ಇದೆ ಗೈಸ್ ನಮ್ಗೆಲ್ಲ ಆಗಿದೆ ಗೈಸ್. ಇವಾಗ ಫುಲ್ ಅದು ಎಲ್ಲ ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ. ಇವಾಗ ಬಿಸಿಲಿಗೆ ಫುಲ್ ಇದಾಗ್ತಾ ಇದೆ, ಫುಲ್ ಸುಸ್ತಾಗ್ತಿದೆ. ಅದಕ್ಕೆ ನೆಕ್ಸ್ಟ್ ಅಲ್ಲಿ ಫುಲ್ Guys, ಎಕ್ಸ್ಟ್ರೀಮ್ ಆಗಿರುತ್ತೆ ಗೈಸ್. ಫುಲ್ ಎಕ್ಸ್ಟ್ರೀಮ್ ಅಂದ್ರೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಕಾಯ್ತಾ ಇರಿ ಗೈಸ್. ಒಂದಲ್ಲ ಎರಡಲ್ಲ 10 ರೌಂಡ್ ಸಖತ್ತಾವಾಗ 10 ರೌಂಡಲ್ಲಿ ನಾನು ಮುಗಿಸಿದ್ದೀನಿ. ಆ್ಯಂಡ್ ಸ್ವಲ್ಪ ಟಚ್ ಆಗಿದೆ ಗೈಸ್. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅವ್ರು ಇಳ್ದಾಯ್ತು ನಮ್ಗಂತೂ ಮಾಡೋ ಅಷ್ಟಾಗಿ 10 ರೌಂಡ್ ಓಡಿಸಿದ್ದೀವಿ. ಆ್ಯಂಡ್ ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ ಆಯಿತು. ಇವಾಗ ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡಿ ತಿರ್ಗಾ ನಾವು ಹೋಗ್ಬೇಕು. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಗಳಲ್ಲಿ. ಬಾಯ್. ಪಾರ್ಟ್ 2 ಗೈಸ್. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಮತ್ತೆ ಸಿಗೋಣ. ಎಕ್ಸ್ಟ್ರೀಮ್ ಪಾರ್ಟ್ 2 ಕಾರ್ ರೇಸಿಂಗ್ ಗೈಸ್. ಗೈಸ್ ಈ ಪಾರ್ಟ್ ಆದ್ಮೇಲೆ ಇನ್ನೊಂದು ಎಕ್ಸ್ಟ್ರೀಮ್ ವಿಡಿಯೋ ಬರ್ತಾ ಇದೆ, ಗೊತ್ತಲ್ಲ ಯಾವ್ದಂತ? ಗೊತ್ತು ಗೈಸ್. ಕಾಯ್ತಾ ಇರಿ, ನೋಡ್ತಾ ಇರಿ, ನಗ್ತಾ ಇರಿ, ಮಜಾ ಮಾಡಿ ಗೈಸ್. ನಿಮ್ಗೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ. ಬಾಯ್ 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 ಗೈಸ್.